ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎರಡು ರೀತಿಯ ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಚಕ್ಲಿ ಮತ್ತು ನಿಪ್ಪಟ್ಟು. ಇವಾಗ ಹಬ್ಬಗಳು ಬರ್ತಾ ಇದೆಯಲ್ಲ, ಹಬ್ಬಗೆಲ್ಲ ನಾವು ಈ ಥರ ಎಲ್ಲ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಚಕ್ಲಿ ಮತ್ತು ನಿಪ್ಪಟ್ಟು. ಫಸ್ಟು ಚಕ್ಲಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನು ಕಡಲೆಬೇಳೆನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು. ನಾವು ಆರೋಮೆಟಿಕ್ಕಾಗಿ ಆಗುತ್ತೆ ಇವಾಗ ಇದನ್ನು ಒಂದು ಸೈಡ್ಗೆ ತೊಗೊಂಡು, ಇವಾಗ ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನು ಉದ್ದಿನಬೇಳೆ ತೊಗೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಈ ಥರ ಫ್ರೈ ಆದಮೇಲೆ ಇದನ್ನು ನಾನು ಒಂದು ಸೈಡಿಗೆ ತೊಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಅಂದರೆ ತಣ್ಣಗಾಗೋಗಿ ಬಿಡಬೇಕು ಅದನ್ನು. ಈಗ ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನು ಹುರಿಗಡಲೆ ಹಾಕ್ಕೋಬೇಕು. ಹುರಿಗಡಲೆ ಹಾಕ್ಬಿಟ್ಟು 1 ನಿಮಿಷ ಹಂಗೆ ಫ್ರೈ ಮಾಡಿದ್ರೆ ಸಾಕು. ಅದು ಕಡಾಯಿ ಬಿಸಿ ಇರುತ್ತಲ್ಲ, ಅದಕ್ಕೆ ಬಿಸಿ ಆಗೋಗ್ಬಿಡುತ್ತೆ. ಈಗ ಅದನ್ನು ತೊಗೊಂಡು ಇವಾಗ ನೋಡಿ ಎಲ್ಲನೂ ಕಂಪ್ಲೀಟಾಗಿ ತಣ್ಣಗಾಗೋ ಬಿಡಬೇಕು. ನೋಡಿ ಎಲ್ಲ ತಣ್ಣಗಾದ್ಮೇಲೆ ಈಗ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲೇ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಮಿಷನಲ್ಲಿ ಬೀಸ್ಕೊಳ್ಳೋದಾದರೆ 1 kg ಅಕ್ಕಿಗೆ 200 ಗ್ರಾಮ್ ಕಡಲೆಬೇಳೆ, 200 ಗ್ರಾಮ್ ಉದ್ದಿನಬೇಳೆ, 100 ಗ್ರಾಮು ಹುರಿಗಡಲೆ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ಥರ ಫೈನಾಗಿ ಪೌಡ್ರ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಒಂದು ಬೌಲ್ಗೆ 2 ಕಪ್ಪು ಅಕ್ಕಿ ಹಿಟ್ಟು ಮನೇಲಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದೇ ಅಕ್ಕಿ ಹಿಟ್ಟಾದರೂ ಮಾಡ್ಕೋಬೋದು, ಇಲ್ಲ ಅಂಗಡಿಯಲ್ಲಾದರೂ ತಂದು ಮಾಡ್ಕೋಬೋದು. 2 ಕಪ್ ಅಕ್ಕಿ ಹಿಟ್ಟಿಗೆ ನಾವು ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀವಲ್ವ, ಆ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಜರಡಿ ಇಟ್ಕೋಬೇಕು. ನೋಡಿ ಈ ಥರ ಜರಡಿ ಇಟ್ಕೊಂಡಾದ್ಮೇಲೆ ಈಗ ಇದಕ್ಕೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನು ಓಂಕಾಳು, 1 ಟೀ ಸ್ಪೂನು ಬಿಳಿ ಎಳ್ಳು, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ರೂಮ್ ಟೆಂಪರೇಚರ್ಗೆ ಬಂದಿರೋಂಥ ಬೆಣ್ಣೆ 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೋಬೇಕು. ಈ ಪ್ಲೇಸಲ್ಲಿ ನೀವು ಎಣ್ಣೆ ಹಾಕ್ಬೋದು, ಇಲ್ಲ ತುಪ್ಪ ಹಾಕ್ಕೋಬೋದು. ಹಾಕ್ಬಿಟ್ಟು ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು. ನೋಡಿ ಈ ಥರ ಅದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತಂದರೆ, ಈ ಥರ ಉಂಡೆ ಮಾಡಿದ್ರೆ ಉಂಡೆ ನಿಲ್ಲಬೇಕು ಹಂಗೆ. ಇವಾಗ ಇದಕ್ಕೆ 1 ಕಪ್ಪು ಬಿಸಿ ಬಿಸಿ ನೀರು ಹಾಕ್ಕೋಬೇಕು. ಚೆನ್ನಾಗಿ ಕಾಯಿಸಿದ್ರೆ ಚೆನ್ನಾಗಾಗುತ್ತೆ. ನಾನು 1 ಕಪ್ಪು ಹಿಟ್ಟು 2 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ಪು ನೀರು ಸರಿ ಹೋಗಿದೆ ನನಗೆ. ನೋಡಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಹಾಕೋಗಿಂತ ಈ ಥರ ಮಿಕ್ಸ್ ಸ್ವಲ್ಪ ಹಾಕ್ಕೊಂಡು ಈ ಥರ ನೋಡಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ನೋಡಿ ಈ ಥರ ಸಾಫ್ಟಾಗಿ ಆಗಬೇಕು, ತುಂಬ ಸಾಫ್ಟಾಗೂ ಮಾಡ್ಕೋಬಾರ್ದು. ನೋಡಿ ಈ ಥರ ಆದಮೇಲೆ ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಇವಾಗ ನಾವು ಈ ಥರ ಚಕ್ಲಿ ಮಾಡೋಕ್ಕೆ ಈ ಥರ ಇದು ತಗೊಂಡು ಮೋಡು. ಈಗ ಅದಕ್ಕೆ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಹಾಕಬೇಕು. ಈಗ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಈ ಥರ ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ಈ ಥರ ಶೇಪ್ ತಗೊಂಡು ಅದರಲ್ಲಿ ತುಂಬಿಸ್ಕೋಬೇಕು. ಈಗ ಅದನ್ನು ಕ್ಲೋಸ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ, ಇಲ್ಲ ನಾನು ಈ ಥರ ಬಟರ್ ಪೇಪರ್ ಮೇಲೆ ಮಾಡ್ತಾಯಿದ್ದೀನಿ. ಇದು ನಾನು ನಿಮಗೆ ಆ ಥರ ಈಸಿ, ನಾನು 3 ಟೈಪಲ್ಲೂ ಮೆಥಡ್ಸಲ್ಲೂ ತೋರಿಸ್ತೀನಿ. ನಿಮಗೆ ಯಾವ ವಿಧಾನ ಸುಲಭ ಆಗುತ್ತೋ ಆ ವಿಧಾನದಲ್ಲಿ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ರೋಲ್ ಮಾಡಿಕೊಂಡು ಫಸ್ಟು ಮತ್ತು ಲಾಸ್ಟಲ್ಲಿ ಈ ಥರ ನೀಟಾಗಿ ಅದನ್ನು ಒಂದು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಬಿಟ್ಕೋಬಾರ್ದು ಅಂತೇಳಿ. ನೋಡಿ ಈ ಥರ ಕೈಯಿಂದ ತೆಗೆದು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದಾಗಿ ಬಿಡ್ಕೋಬೋದು. ಈ ಥರ ಎಣ್ಣೆಯಲ್ಲಿ ಬಿಡೋಕ್ಕೆ ಕೈಯಿಂದ ಬಿಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ಥರ ಒಂದು ಸೌಟು ತೊಗೊಂಡು ಆ ಸೌಟಿನ ಮೇಲೆ ತೊಗೊಂಡು ಎಣ್ಣೆಗೆ ಈ ಥರ ಬಿಡ್ಬೋದು. ನೋಡಿ ಇದು 2ನೇ ಮೆಥಡ್, ಈ ಥರ ಬಿಡೋದು. ಇನ್ನೊಂದು ಮೆಥಡು, ಈ ಥರ ಪ್ಲೇಟ್ ತೊಗೊಂಡು ಪ್ಲೇಟ್ ಮೇಲೆ ಈ ಥರ ಚಕ್ಲಿನ ಈ ಥರ ಮಾಡಿಕೊಂಡು ಈಗ ಅದನ್ನು ಡೈರೆಕ್ಟಾಗಿ ಪ್ಲೇಟ್ ಸಹಿತ ನೋಡಿ ಈ ಥರ ನಾನು ವೀಡಿಯೋಲಿ ತೋರಿಸ್ತಾ ಇದ್ನಲ್ಲ, ಈ ಥರ ನೀವು ಬಿಡ್ಬೋದು. ಈ ಥರ ಆದರೆ ಎಣ್ಣೆ ಎಲ್ಲ ಕೈಗೆಲ್ಲ ಎಗರುತ್ತೆ ಅನ್ನೋ ಭಯ ಇರಲ್ಲ. ಈ ಥರ ಇವಾಗ ಆದಮೇಲೆ 2 ಸೈಡನ್ನು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ, ಕ್ರಿಸ್ಪು ಮತ್ತು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾವು. ಅಂದರೆ ನೊರೆ ಎಲ್ಲ ಕಮ್ಮಿ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತೇಳ್ಬಿಟ್ಟು. ನೋಡಿ ಎಲ್ಲ ನೊರೆ ಎಲ್ಲ ಕಮ್ಮಿ ಆಗ್ತಾ ಬಂದಿದೆಯಲ್ಲ, ಈಗ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಅಷ್ಟೇ. ಅದು ಟಿಪ್ಸು ನೀವು ಮರ್ತೋಗ್ದಿರ ಫಾಲೋ ಮಾಡಿ ಈ ಥರ ಟಿಪ್ಸ್ ಎಲ್ಲನೂ. ಅಷ್ಟೇ ಆಗಿದೆ. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ.
ಎಣ್ಣೆನೂ ಜಾಸ್ತಿ ಹೇಳ್ಕೊಳ್ಳಲ್ಲ, ನಾನು ಹೇಳೋರು ಟಿಪ್ಸಿಂದ ಮಾಡಿದ್ರೆ. ಇಷ್ಟ ಆಯ್ತಲ್ಲ ನಿಮಗೂ, ನೀವು ಟ್ರೈ ಮಾಡ್ತೀರಲ್ಲ. ಕ್ರಿಸ್ಪಿ ಆಗಿರೋವಂಥ ನಿಪ್ಪಟ್ಟು, ಇದು ಕ್ರಿಸ್ಪಿ ಕ್ರಂಚಿ ಟೇಸ್ಟಿ ಎಲ್ಲದಕ್ಕೂ ಸೈ ಅನ್ನೋಂಗಿರುತ್ತೆ. ಇದು ಟೇಸ್ಟ್ ಮಾತ್ರ ಬಾಯಲ್ಲಿ ಇಟ್ಕೊಂಡ್ರೆ ಗರಿ ಗರಿಯಾಗಿ ಹಂಗೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮ್ಗಾಗಲಿ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅನ್ನೋವಾಗ ನಾವು ಬೇಗ ಮಾಡಿ ಇಟ್ಕೊಬಿಡ್ಬೋದು. ಇದನ್ನು ಒಂದು 10-15 ನಿಮಿಷದಲ್ಲೆಲ್ಲ ಮಾಡ್ಕೊಬೋದು. ಇದು ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲ್ಗೆ ನಾನು ಅರ್ಧ kg ಅಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ, ಅಂದರೆ 500 ಗ್ರಾಮ್ ಅಷ್ಟು. ಈಗ ಇದಕ್ಕೆ ನೋಡಿ, ನಾನು ಅಕ್ಕಿ ಹಿಟ್ಟು ಮಾಮೂಲಿ ನಾವು ಸೊಸೈಟಿ ಅಕ್ಕಿನ ಮಾಡ್ಕೊಂಡಿರ್ತೀವಲ್ಲ, ಮನೇಲಿ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟಲ್ಲೇ ನಾನು ಮಾಡ್ತಾ ಇರೋದು. ದೋಸೆ ಅಕ್ಕಿ ಆದರೆ ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನಾನು. ಮತ್ತು ಇದಕ್ಕೆ ನೆನೆಸಿರೋ ಅಂಥ ಸಬ್ಬಕ್ಕಿನ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನೆನೆಬಿಟ್ಟು ಹಾಕ್ತಾಯಿದ್ದೀನಿ. ಉದ್ದಿನಬೇಳೆನೂ ಅಷ್ಟೇ 1 ಟೇಬಲ್ ಸ್ಪೂನ್ ಅಷ್ಟು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ 7 ಹಸಿಮೆಣ್ಸಿನ್ಕಾಯಿ, 1 ಇಂಚು ಶುಂಠಿನ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಖಾರಗೋಸ್ಕರ ಮತ್ತು ಟೇಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಬೇಕು, ಕಟ್ ಮಾಡಿರೋ ಚಿಕ್ಕ ಚಿಕ್ಕದಾಗಿ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಬಿಟ್ಟು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಈಗ ಇದಕ್ಕೆ ಚೆನ್ನಾಗಿ ಕಾಯಿಸಿರ್ಬೇಕು. ಎಣ್ಣೆ ಬಿಸಿ ಬಿಸಿಯಾಗಿರ್ಬೇಕು, ಎಣ್ಣೆ ಇಲ್ಲ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಬಿಸಿ ಬಿಸಿಯಾಗಿರೋದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಗರಿಗರಿಯಾಗಿದ್ದರೆ ಅದು ನಮಗೆ ನಿಪ್ಪಟ್ಟು ಅಷ್ಟು ಕ್ರಿಸ್ಪಿನೆಸ್ ಬರುತ್ತೆ. ಈಗ ಇದಕ್ಕೆ ನೋಡಿ, ಕೈಯಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನಾವು. ಇದು ಉದುರಾಗಿ ಆಗಬೇಕು, ಎಣ್ಣೆ ಅದರಲ್ಲಿ ಮಿಕ್ಸ್ ಆಗ್ಬಿಟ್ಟು ಅಷ್ಟವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಈಗ ಇದಕ್ಕೆ ಕಲಸೋಕ್ಕೆ ಬಿಸಿ ಬಿಸಿ ನೀರು ಹಾಕ್ಕೋಬೇಕು. ಚೆನ್ನಾಗಿ ಕಾಯಿಸಿರೋ ನೀರು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೀರು ನೋಡಿಕೊಂಡು ಹಾಕ್ಕೋಬೇಕು, ಗಟ್ಟಿಯಾಗಿ ಬರಬೇಕು ಅದು ಹಿಟ್ಟು. ಚೆನ್ನಾಗಿ ನೋಡಿ ಎಷ್ಟು ನೀರಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಬಿಟ್ಟು ಅದು ಚೆನ್ನಾಗಿ ಉಂಡೆ ಬರೋ ಥರ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಸಾಫ್ಟಾಗಿ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು, ತುಂಬ ಮೆತ್ತಿಗಿರಬಾರ್ದು. ನೋಡಿ ಈ ಥರ ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟಿರಬೇಕು. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಅದು ಎಷ್ಟು ನಾದಬೇಕು ಅಂದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಕ್ರ್ಯಾಕರ್ಸ್ ಏನೂ ಇರಲ್ಲ ನೋಡಿ, ಈ ಥರ ನೈಸಾಗಿ ಆಗುತ್ತೆ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಬಾಲು ಅಂದರೆ ಒಂದು ದೊಡ್ಡ ಗೋಳಿ ಸೈಜ್ ಅಷ್ಟು ಮಾಡ್ಕೋಬೇಕು. ಎಲ್ಲ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ನೋಡಿ ನೈಸಾಗಿ ಮಾಡ್ಕೋಬೇಕು. ಇಲ್ಲ ಅಂದರೆ ಆ ಸೈಡ್ ಎಡ್ಜಸ್ ಎಲ್ಲ ಒಡೆದೋಗುತ್ತೆ, ಸೈಡ್ಗಳೆಲ್ಲ ಒಡೆದೋಗುತ್ತೆ. ಅದಕ್ಕೋಸ್ಕರ ಈ ಥರ ನೈಸಾಗಿ ಮಾಡ್ಕೋಬೇಕು. ಇವಾಗ ಈ ಥರ ಪ್ರೆಸ್ಸಿಂಗ್ ಇರುತ್ತಲ್ಲ, ನಿಪ್ಪಟ್ಟು ಪ್ರೆಸ್ಸಿಂಗ್ ಇರುತ್ತಲ್ಲ, ನಾನು ಅದರಲ್ಲಿ ತೋರಿಸ್ತಾ ಇದ್ದೀನಿ. ನೀವಿಲ್ಲ ಅಂದರೆ ಮನೆಯಲ್ಲಾದರೂ ನೀವು ಚಪಾತಿ ಥರ ಆದರೂ ರೋಲ್ ಮಾಡ್ಕೋಬೋದು. 2 ಕವರ್ ತೊಗೊಂಡು ಆ ಕವರ್ಗೆ ತುಪ್ಪನ ಒಂದು ಸ್ವಲ್ಪ ಸವರಿ ಅದಕ್ಕೆ ಈ ಥರ ಇಟ್ಬಿಟ್ಟು ನಾನು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಪ್ರೆಸ್ಸಿಂಗ್ ಇಲ್ಲ ಅನ್ನೋದಾದರೆ ಅದೇ ನಾವು ಚಪಾತಿ ರೋಲ್ ಮಾಡ್ತೀವಲ್ವ ಅದರಲ್ಲೇ ಈ ಥರ ಪೇಪರ್ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೋಬೋದು ಚಪಾತಿ ಥರ. ನೋಡಿ ಈ ಥರ ಎಲ್ಲನೂ ಇದೇ ಥರ ಮಾಡಿಕೊಂಡು ನಾನು ನೋಡಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಬೇಗ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನಾನೆಲ್ಲ ಇದೇ ಥರ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ನಾನು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇದು ನಿಪ್ಪಟ್ಟು ಬಿಡಬೇಕು. ಫ್ಲೇಮ್ ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಅದು ಕ್ರಿಸ್ಪಿನೆಸ್ ಬರಲ್ಲ, ಒಂಥರ ಗರಿಗರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಕಾದಿರಬೇಕು. ಆ ನಿಪ್ಪಟ್ಟು ಬಿಡುವಾಗ ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೇಕು. ಅದನ್ನು ಕ್ರಿಸ್ಪಿನೆಸ್ಸು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ಬೇಗ ಆಗುತ್ತೆ ಫ್ರೆಂಡ್ಸ್. ಇದು 10-15 ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು. ಎಲ್ಲ ಮನೇಲಿರೋ ತಿನಿಸಿ ಅಲ್ವಾ, ಬೇಗ ಆಗುತ್ತೆ ನೋಡಿ. ಅಷ್ಟೇ ಆಗಿದೆ. ಲೈಟ್ ಕ್ರಿಸ್ಪಿನೆಸ್ ಬಂದಮೇಲೆ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಅದೇ ಥರ ಎಲ್ಲ ಮಾಡ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದಾಗ ಸ್ವಲ್ಪ ಕಲರ್ ಕಮ್ಮಿ ಇದೆ ಅನಿಸುತ್ತೆ. ಅದು ತಣ್ಣಗಾಗ್ತಿದ್ದಂಗೆ ಡಾರ್ಕ್ ಚೆನ್ನಾಗಿ ಬರುತ್ತೆ, ಬ್ರೌನ್ ಕಲರಾಗಿ ಚೆನ್ನಾಗಿ ಬರುತ್ತೆ. ಅಷ್ಟೇ ಆಗಿದೆ. ನಾನು ಎಲ್ಲನೂ ಇದೇ ಥರ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ ನೋಡಿ. ಇಷ್ಟೇ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.